ಜೀರಿಗೆ ನೀರು ಮಾಡ್ತಾ ಇದ್ದೇನೆ. ಇವತ್ತು ಇಡೀ ದಿನ ಸ್ವಲ್ಪ ಜೀರಿಗೆ ನೀರು ಕುಡಿಬೇಕು ಅಂತೇಳಿ. ಇಲ್ಲಿ ಆಲ್ರೆಡಿ ಸೆಕೆ ಸ್ಟಾರ್ಟ್ ಆಗಿದೆ. ಸೊ ಸೆಕೆಗೆ ಫುಲ್ ಹೀಟ್ ಆಗಿದೆ. ಇಲ್ಲಿ ಸಹ ನೋಡಿ ಫುಲ್ ಹೀಟ್ ಆಗಿದೆ. ಮತ್ತು ನಾವು ಸ್ವಲ್ಪ ಒಂಟೆ ಫ್ಯಾಮಿಲಿ ಇದ್ದವರಲ್ಲ, ಸೊ ಸ್ವಲ್ಪ ನೀರು ಕುಡಿಯೋದು ಕಮ್ಮಿ, ನೀರು ಇಂಟೇಕ್ ಕಮ್ಮಿ. ಅದರಿಂದಾಗಿ ಇಲ್ಲೆಲ್ಲ ಸ್ವಲ್ಪ ಬಲ್ಬ್ ಬೀಳೋದು ಜಾಸ್ತಿ. ನೀರು ಕುಡಿದ್ರೆ ಹೊಟ್ಟೆ ಕ್ಲೀನ್ ಇದ್ದರೆ ಯಾವ ರೀತಿಯ ಕಾಯಿಲೆ ಬರೋದಿಲ್ಲ. ಅಂದರೆ ಮುಂಚಿನಿಂದ ನಾನು ಖಾಲಿ ಅಲ್ಲ, ನನ್ನ ಅಕ್ಕ ಸೆದ್ದಾಳೆ, ನನ್ನ ಪಾರ್ಟ್ನರ್, ನಾವಿಬ್ಬರು ಸಹ ನೀರು ಸ್ವಲ್ಪ ಕಮ್ಮಿ ಕುಡಿಯೋದು. ಅದರಿಂದಾಗಿ ಇವತ್ತು ಜೀರಿಗೆ ನೀರು ಮಾಡಿದೆ. ಸ್ವಲ್ಪ ತಂಪಲ್ಲ, ಜೀರಿಗೆ ನೀರು ತಂಪು. ಸೊ ಇಡೀ ದಿನ ಸ್ವಲ್ಪ ಅದಾದರೂ ಫ್ಲೇವರ್ಡ್ ನೀರಾದರೂ ಸ್ವಲ್ಪ ಕುಡಿದ್ರೆ ದೇಹ ತಂಪಾಗ್ತದೆ ಅಂತೇಳಿ ಇವತ್ತು ಜೀರಿಗೆ ನೀರು ಕುಡಿಯೋದು. ಇಲ್ಲಿ ನೋಡಿ ಮೇಡಮ್ ಎಂತ ಮಾಡ್ತಿದ್ದಾಳೆ. ಬೆಳಿಗ್ಗೆ ಎದ್ದು ಫ್ರೆಶನ್ ಅಪ್ ಎಲ್ಲ ಆಗಿ ಕ್ಯಾರನ ಡ್ಯೂಟಿ ಇದು. ಗಿಡಗಳಿಗೆಲ್ಲ ನೀರು ಹಾಕುವುದು, ಒಂದೊಂದು ಡ್ಯೂಟಿ ಕೊಟ್ಟರೆ ಸ್ವಲ್ಪ ಸುಮ್ಮನೆ ಇರ್ತಾರೆ, ಇಲ್ಲದ ಆಚೆ ಈಚೆ ನಪ್ಪಿಲಿಕೊಂಡಿರ್ತಾಳೆ. ಇದು ಕಲರ್ ಚೇಂಜ್ ಆಗುವಂತ ಹಾಗೆ ಹಾಕಿದ್ದಾರೆ, ಇದಕ್ಕೆ ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ ಅಂತೆ. ಅದರಷ್ಟಿಗೆ ಕಲರ್ ಚೇಂಜ್ ಆಗ್ತಾ ಉಂಟು, ಲೈಟ್ ಭಾರಿ ಚೆಂದ ಅಂತದೆ. ಚೈನಾದವರೆಲ್ಲ ಒಂದೊಂದು ಇನ್ವೆನ್ಷನ್ ಮಾಡ್ತಾರೆ, ಭಯಂಕರ ನೋಡಿ. ಅದರಷ್ಟಿಗೆ ಬ್ಲೂ ಕಲರ್ ಆಯಿತು, ಪರ್ಪಲ್, ಹಾಗೆ ಕಲರ್ ಚೇಂಜ್ ಆಗಿಕೊಂಡೇ ಇರ್ತದೆ. ಡಿಮ್ಮಲ್ಲಿ ಇಟ್ಟದು ಭಾರಿ ಚೆಂದ ಅಂತದೆ. ಎಸ್ಪೆಷಲಿ ಇದು ಟೆಟ್ರಾ ಎಲ್ಲ ಉಂಟಲ್ಲ ಫ್ಲೋರೆಸೆಂಟ್, ಅದು ಇನ್ನೂ ಸಹ ಚೆಂದ ಅಂತದೆ. ತುಂಬ ದಿನ ಆಯಿತು ಮೀನ್ದು ಮಾರ್ಕೆಟಿಗೆ ಹೋಗದೆ. ಮೀನು ಸಹ ಅಷ್ಟೇನು ವೆರೈಟಿ ಇರಲಿಲ್ಲ ಅವರ ಹತ್ರ. ಅವರು ವಿಡಿಯೋ ಹಾಕ್ತಾರೆ ಸ್ಟೇಟಸಲ್ಲಿ, ಸೊ ಅದನ್ನು ನೋಡಿ ನಾವು ಹೋಗೋದು ಮೀನು ಮಾರ್ಕೆಟಿಗೆ. ತುಂಬ ದಿನ ಆಯಿತು, ಮೇ ಬಿ ಅವ್ರಿಗೆ ಸಹ ಹೋಗಲಿಕ್ಕೆ ಆಗಲಿಲ್ಲವಾ ಎಂತದ ಗೊತ್ತಿಲ್ಲ. ಸೊ ಇವತ್ತು ನೆನೆಸಿದ್ದೇವೆ ಎಟ್ಟಿ ಪುಂಡಿ ಮಾಡುವ ಅಂತೇಳಿ. ಮನೆಯಲ್ಲಿ ಎಟ್ಟಿ ಪುಂಡಿ ಒಂದು ಸ್ಪೆಷಲ್ ಎಂತಾಚ ಮಾಡುವ, ಎಲ್ಲಿ ಸಹ ಹೋಗ್ಲಿಕ್ಕಂತ ಇಲ್ಲ. ಸೊ ಮನೆಯಲ್ಲಿ ಎಂತಾಚ ಒಂದು ಸ್ಪೆಷಲ್ ಅಡಿಗೆ ಮಾಡಿ ಆದರೂ ತಿನ್ನುವ ಅಂತೇಳಿ, ಆಗ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ತದೆ. ಅದಕ್ಕೆ ನಾವು ಇವತ್ತು ಮಾರ್ಕೆಟಿಗೆ ಹೋಗಿ ಎಟ್ಟಿ ತಗೊಂಡು ಬರುವ, ಫ್ರೆಶ್ ಎಟ್ಟಿ. ಇಲ್ಲಿ ನೋಡಿದೆವು ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟಲ್ಲಿ ಎಟ್ಟಿ ಕುಮೇದಿದೆ, ಮಾತಾಡ್ತಿಲ್ಲ. ಹೋಗಿ ತುಂಬ ಟೈಮ್ ಆಗಿದೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಮ್ಮೆ ಅದು ಡೀಫ್ರೀಸ್ ಮತ್ತು ಫ್ರೀಸ್ ಮಾಡೋದು, ಪುನಃ ಡೀಫ್ರೀಸ್ ಮಾಡೋದು, ಅದ್ರಲ್ಲಿ ಟೇಸ್ಟ್ ಹೋಗ್ತದೆ. ಮತ್ತು ಎಂತ ತಿನ್ನೋದು ಅಂತ ಗೊತ್ತಾಗೋಲ್ಲ, ರಬ್ಬರ ಎಟ್ಟಿ ಅಂತೇಳಿ. ಅದಕ್ಕೆ ಈಗ ಮಾರ್ಕೆಟಿಗೆ ಹೋದರೆ ಒಳ್ಳೆ ಫ್ರೆಶ್ ಎಟ್ಟಿ ಸಿಗ್ತದೆ. ಸೊ ಮಾರ್ಕೆಟಿಗೆ ಹೋಗಿ ಇನ್ನು ಫ್ರೆಶ್ ಎಟ್ಟಿ ತಂದು ಬೆಚ್ಚ ಎಟ್ಟಿ ಪುಂಡಿ ಇವತ್ತು ಮಾಡಿ ಬ್ಯಾಟಿಂಗ್ ಮಾಡೋದು. ನಮ್ಮ ಏರಿಯಾದು ಫಿಶ್ ಮಾರ್ಕೆಟಿಗೆ ಬಂದಿದ್ದೇವೆ. ನಾವಿರುವುದು ಅಜ್ಮಾನ್ ಎಂಬ ಏರಿಯಾದಲ್ಲಿ, ಆಯಿತಾ. ಈ ಏರಿಯಾದು ಫಿಶ್ ಮಾರ್ಕೆಟ್ ಇದು. ನಮ್ಮ ಹಾಗೆ ತುಂಬ ಮೀನು ಪ್ರಿಯರು ಬಂದರೆ ಇಲ್ಲಿ ಗಾಡಿ ನೋಡಿ ಅಂತ ಎಷ್ಟು ಉಂಟು ಅಂತೇಳಿ. ನಮ್ಮ ದೇಶ ಹಾಗೂ ನಮ್ಮ ಊರಿನವ್ರಿಗೆ ಖಾಲಿ ಅಲ್ಲ ಮೀನಂದರೆ ಇಷ್ಟ, ತುಂಬ ಬೇರೆ ದೇಶದವ್ರಿಗೆ ಸಹ ಮೀನಂದರೆ ತುಂಬಾ ಇಷ್ಟ. ಇಲ್ಲಿಯ ಲೋಕಲ್ಸ್ನವ್ರಿಗೆ ಸಹ ಮೀನಂದರೆ ತುಂಬಾ ಇಷ್ಟ. ಆದರೆ ತುಂಬ ಮೀನಿನ ಕೌಂಟರ್ ಎಲ್ಲ ಬಂದಾಗಿದೆ, ಆಯಿತಾ. ಅಷ್ಟೇನು ಮುಂಚಿನಾಗೆ ಎಲ್ಲ ಮೀನಿನ ಕೌಂಟರ್ ಓಪನ್ ಇಲ್ಲ. ಮೀನು ಫ್ರೆಶ್ ಉಂಟು, ಬೂತಾಯಿ ಉಂಟು, ಟ್ಯೂನಾ, ಬೆಲ್ಟ್ ಫಿಶ್, ಟ್ಯೂನವೇ, ಕೊಡ್ಡೈ. ये कौन सा है? ये नेप्तोली. ಬೊಂಡಾಸ್ ಉಂಟು, ಜೆಂಜ್ ಒಳ್ಳೆ ದೊಡ್ಡ ಉಂಟು, ಮಧುಮಾಲು ಉಂಟು, ಪಾಂಫ್ರೆಟ್ ಉಂಟು. ಮೀನಂತೂ ಒಳ್ಳೆ ಫ್ರೆಶ್ ಹಾಗೂ ತುಂಬ ವೆರೈಟಿ ಮೀನು ಬಂದಿದೆ. ಬೂತಾಯಿ ಕಿತ್ನಾ ಕೈಸಾ ये 10 ದಿರಮ್. ಎಟ್ಟಿ ಹಾಕಿದ 1 ಕಿಲೋ ಡಾಲ 2 ಕಿಲೋ 2 ಕಿಲೋ ಜಿಂಗ ಇದು ಹಚ್ಚಡಲ್ವಾ? ಮನುಷ್ಯರಂತೂ ಹೆಚ್ಚು ಹೊರಗಿಲ್ಲ. ಇಲ್ಲಿ ಹಕ್ಕಿಗಳಿತ್ತಲ್ಲ ಅದು ಸಹ ಇಲ್ಲ ಮಾರೆ. ಈಗ ತುಂಬ ಶಾಕಿಂಗ್, ನನಗೆ ನೋಡಿ ಸ್ವಲ್ಪ ವಿಚಿತ್ರ ಆಯಿತು. ಏನಪ್ಪ ಇದು ಹಕ್ಕಿ ಸಹ ಇಲ್ಲ, ಎಲ್ಲರ ಹಕ್ಕಿ ತುಂಬ ಹಕ್ಕಿಗಳಿರ್ತದೆ. ಇವತ್ತು ಅಷ್ಟೇನು ಹಕ್ಕಿ ಇಲ್ಲ, ಸ್ವಲ್ಪ 2-3 ಆಚೆ ಈಚೆ ಉಂಟು. ಮತ್ತು ನನ್ನದೊಂದು ದೊಡ್ಡ ಹಕ್ಕಿ ಇಲ್ಲಿ ಉಂಟು. ಕೊಡ್ಡೈ 20 ದಿರಮ್, ಇದು ಕೆಜಿಗೆ 20 ದಿರಮ್. ಕೈ ಅಷ್ಟು ಸೈಜ್ ಉಂಟು. ಮಂಗುಡೆ ಸಹ ಅಷ್ಟು ದೊಡ್ಡ ಉಂಟು.
ಇಲ್ಲಿ ಅಂತೂ ದೊಡ್ಡ ದೊಡ್ಡ ಸೈಜ್ದು ಕೊಡ್ಡೈ ಮೀನು ಸಿಗ್ತದೆ ಆಯ್ತಾ. ಕೊಡ್ಡೈ ಸಹ ದೊಡ್ಡ ಸೈಜ್ ಇತ್ತು, ಬಂಗುಡೆ ಸಹ ಭಾರಿ ಒಳ್ಳೆ ಸೈಜ್ದು ಬಂಗುಡೆ. हमको डिस्काउंट दे दो. बहुत फ्रेश है, जीवा जीवा है, हिल रहा है वो. जीवा जीवा है, जीवा है उसमें. अरे वाह, जीवा है उसमें भी, सब जीवा जीवा मीनू. ಸೂಪರ್ ಮಾರ್ಕೆಟಲ್ಲೆಲ್ಲ ಫ್ರೀಯಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ಆಯ್ತಾ ಮೀನು. ಆದರೆ ಮೀನಿನ ಮಾರ್ಕೆಟ್ಗೆ ಬಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಹಣ ಕೊಟ್ಟು ಕ್ಲೀನ್ ಮಾಡಿಸಬೇಕು. ಮೀನೆಲ್ಲ ತಗೊಂಡು ಆಯಿತು, ಇನ್ನು ಸೀದಾ ಕ್ಲೀನಿಂಗ್ ಮಾಡ್ಲಿಕ್ಕೆ ಹೋಗುದಾಯ್ತಾ. ಇಲ್ಲಿಂದಲೇ ಸೀದಾ ಹೋಗಿ ಲೆಫ್ಟ್ ಹೋದರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ನೀವು ಯಾವ ಮೀನು ಸಹ ಕೊಡಿ, ಕ್ಲೀನ್ ಮಾಡಿ ಕಟ್ ಮಾಡಿ ತೊಟ್ಟೆಗೆ ಹಾಕಿ ಕೊಡ್ತಾರೆ. ಇಲ್ಲಿ ಸಹ ಮುಂಚೆ ತುಂಬ ಜನ ಇರ್ತಿದ್ರು ಆಯ್ತಾ. ಈಗ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದೆ, ಯಾಕಂದರೆ ಎಲ್ಲರೂ ಸಹ ಸೇಫ್ಟಿಗೋಸ್ಕರ ಹೊರಗೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಒಳ್ಳೆ ಜಾಗದಲ್ಲಿ ವೆಂಡಿಂಗ್ ಮೆಷಿನ್ ಹಾಕಿದ್ದಾರೆ. ಈ ವೆಂಡಿಂಗ್ ಮೆಷಿನ್ ಒಳಗೆ ಜ್ಯೂಸ್, ಚಿಪ್ಸ್, ನೀರು, ಚಾಕ್ಲೇಟ್ಸ್ ಎಲ್ಲ ಇರ್ತದೆ. ಎಸ್ ಅಂದರೆ ಮಕ್ಕಳಿಗೆ ಬೇಕಾಗುವ ಐಟಮ್ಸ್ ಎಲ್ಲ ಇರ್ತದೆ. ಮಕ್ಕಳು ನೋಡಿದರೆ ಸುಮ್ಮನೆ ಇರ್ತಾರಾ, ಗಿವ್ ಮೀ ಅಂತೇಳಿ ಹೇಳ್ತಾರೆ. ತಾಯಿ ಬಂದರೆ ಸೀದಾ ಎಲ್ದುಕೊಂಡು ಕೊಂಡೋಗ್ತಾರೆ, ತಂದೆ ಬಂದರೆ ಹಾಗೆ ಅಲ್ಲ, ಕೊಟ್ಟೇ ಬಿಡ್ತಾರೆ. ಹಾಗೆ ಆದದ್ದು ಇವತ್ತು. ಪ್ರತಿ ಐಟಮ್ ಕೆಳಗೆ ಒಂದು ನಂಬರ್ ಇರ್ತದೆ ಆಯ್ತಾ, 21, 22, 23 ಅಂತೇಳಿ. ಆ ನಂಬರ್ ಒತ್ತಿ ಹಣ ಹಾಕಿದ್ರೆ ಆಯ್ತು, ಸೀದಾ ನಮ್ಮ ಐಟಮ್ ಕೆಳಗೆ ಬಂದು ಬೀಳ್ತದೆ. ಐಟಮ್ ಬಿಡಿ, ನಗು ನೋಡಿ ನಗು. ಇಲ್ಲಿ ಕ್ಲೀನಿಂಗ್ದು ರೇಟ್ಸ್ ಹಾಕಿದ್ದಾರೆ ಆಯ್ತಾ. ಮೀನು ಕ್ಲೀನಿಂಗ್ ಅಂದರೆ 4 kg ಮೀನಿಗೆ ಕ್ಲೀನ್ ಮಾಡಿದ್ದಕ್ಕೆ 10 ದಿರಮ್ ಅಂದರೆ 250 ರೂಪಾಯಿ. 4 kg ಮೀನು ಕ್ಲೀನ್ ಮಾಡಿದ್ದಕ್ಕೆ. ಬೊಂಡಾಸ್ ಹಾಗೂ ಜಂಜಿಗೆ ಸಹ 10 ದಿರಮ್ ಅಂದರೆ 250 ರೂಪಾಯಿ. ಖಾಲಿ ಎಟ್ಟಿಗೆ 1 kg ಎಟ್ಟಿ ಕ್ಲೀನ್ ಮಾಡೋದಕ್ಕೆ 5 ದಿರಮ್ ಅಂದರೆ 125 ರೂಪಾಯಿ 1 kg ಎಟ್ಟಿ ಕ್ಲೀನ್ ಮಾಡಿದ್ದಕ್ಕೆ. ಇಷ್ಟು ಹಣ ಕೊಟ್ಟು ಸಹ ಬೇಜಾರಿಲ್ಲ ಆಯ್ತಾ. ಕೆಲವುದೆಲ್ಲ ಕಾಂಪ್ಲಿಕೇಟೆಡ್ ಮೀನು ಕ್ಲೀನ್ ಮಾಡುವ ಎಲ್ಲ ಆಯುಧ ಇವರ ಹತ್ರ ಇರ್ತದೆ. ಚಿಕ್ಕ ನೈಫಿಂದ ಹಿಡಿದು ದೊಡ್ಡದಾದ ನೈಫ್ ಇರಲಿ, ಅದರ ಸಿಪ್ಪೆ ತೆಗೆಯುವಂಥದ್ದು ಇರಲಿ, ಎಲ್ಲ ಆಯುಧ ಇವರ ಹತ್ರ ಇರ್ತದೆ. ಮೀನೆಲ್ಲ ತಗೊಂಡು ಬಂದಾಗ ಮನೆಗೆ ಒಂದು ವಿಶೇಷವಾದ ಒಂದು ದೃಶ್ಯ ನಮ್ಮ ಪಾರ್ಕಿಂಗ್ ಲಾಟಲ್ಲಿ. ಹೀಗೆ ಇರುವುದು ಭಾರಿ ಕಮ್ಮಿ ಆಯ್ತಾ. ಎಲ್ಲರ ಪಾರ್ಕಿಂಗಲ್ಲಿ ಗಾಡಿ ಉಂಟು. ಅದು ಸಹ ಇವತ್ತು ವೀಕೆಂಡ್ಗೆ ಸಮೇತ ಯಾರು ಸಹ ಹೊರಗೆ ಹೋಗ್ತಿಲ್ಲ. ಅಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲರೂ ಸಹ ಇಲ್ಲಿ ಫಾಲೋ ಮಾಡ್ತಿದ್ದಾರೆ. ಎಲ್ಲರೂ ಸಹ ಮನೆಯಲ್ಲಿದ್ದಾರೆ. ಗಾಡಿ ನೋಡೋಗೆಲ್ಲ ಗೊತ್ತಾಗ್ತದೆ. ಕೊಡ್ಡೈ ತಗೊಂಡೆ, ಕೊಡ್ಡೈ ಇದ್ರ ಮುಸುಂಟು ಕಾಣ್ತದ, ಮುಸುಂಟು ಒಳಗೆ ಉಂಟು. ಕೊಡ್ಡೈ ತಗೊಂಡೆ, ಇದಕ್ಕೆ 20 ದಿರಮ್ಸ್. 1 kgಗೆ 20 ದಿರಮ್ಸ್. ಇದು 1 kg ಇಲ್ಲ, ಯಾಕಂದರೆ ನನ್ನ ಗಂಡ ತಿನ್ನೋಲ್ಲ, ಖಾಲಿ ನಾನು ಮತ್ತು ಕಿಯಾರ ತಿನ್ನೋದು. ಇದಾಯ್ತಾ. ಮತ್ತು ಲಾಯ್ಕಾದ ಎಟ್ಟಿ ತಗೊಂಡೆ, 2 kg ಎಟ್ಟಿ ಹಾಕಿವೆ ನಾಲ್ಕು 25 ದಿರಮ್ 1 kgಗೆ. ಈಚೆ ಓಪನ್ ಉಂಟು, ಒಂದು ನಿಮಿಷ. ಹಾಂ, ದೊಡ್ಡ ಸೈಜ್ ಎಟ್ಟಿ, ಲಾಯ್ಕಾದ ಎಟ್ಟಿ. 1 ಗಂಟೆ ಆಗ್ತಾ ಬಂತು. ಇನ್ನು ರೆಸಿಪಿ ಶೂಟ್ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ. ರಫ ಅಡಿಗೆ ಮಾಡಿ ಬ್ಯಾಟಿಂಗ್ ಮಾಡಬೇಕು. ಯಾರಿಗೆಲ್ಲ ಇದು ಆಥೆಂಟಿಕ್ ಆದ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಎಟ್ಟಿ ಪುಂಡಿ ಇಷ್ಟ ಕಮೆಂಟ್ ಮೂಲಕ ಹೇಳಿ. ನಮಗೆ ಅಂತೂ ಎಲ್ಲರಿಗೆ ಸಹ ಮನೆಯಲ್ಲಿ ಎಲ್ಲರದು ಸಹ ಫೇವ್ರೇಟ್ ಎಟ್ಟಿ ಪುಂಡಿ ಅಂದರೆ ಎಲ್ಲರಿಗೆ ಸಹ ಅಷ್ಟು ಇಷ್ಟ. ಫೈನಲ್ ಆಗಿ ನೆಸಲ್ ಹಾಕ್ತಾ ಇದ್ದೇನೆ. ನೆಸಲ್ ಹಾಕಿದರೆ ಆಯಿತು. ಮತ್ತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲಿ ಗಾರ್ನಿಷ್ ಮಾಡಿದರೆ ಬೆಚ್ಚ ಎಟ್ಟಿ ಪುಂಡಿ ಗಸಿ ರೆಡಿ. ಎಟ್ಟಿ ಪುಂಡಿ, ಮರ್ವೈ ಪುಂಡಿ ಎಲ್ಲ ಮಾಡಿದರೆ ಯಾವ ಬಿರಿಯಾನಿಗಿಂತ ಕಮ್ಮಿ ಇಲ್ಲ ಅಲ್ಲ. ಅಷ್ಟು ಸೂಪರ್ ಆದ ನಮ್ಮ ಮ್ಯಾಂಗ್ಳೂರಿಯನ್ ಡಿಶ್ ಇದು. ಈಗ ಮಾಡಿದಷ್ಟೇ, ಇನ್ನು ಸಂಜೆಗೆ ಸರಿ ಎಳ್ದಾಗ ಸೂಪರ್ ಆಗ್ತದೆ. ಯಾರಾದ್ರೂ ಕೂದಲು ಎದುರು ತುಂಬಾ ಉದ್ದ ಬೆಳೆದಿದೆ, ಇನ್ನು ಪಾರ್ಲರ್ಗೆ ಸಹ ಹೋಗಬೇಕು ಅವಳ ಹೇರ್ ಕಟ್ ಮಾಡಲಿಕ್ಕೆ. ಪಾರ್ಲರ್ಗೆ ಯಾಕೆ ಹೋಗುದು, ನಮ್ಮ ಮನೆಯಲ್ಲೇ ಟೂಲ್ ಉಂಟು. ನಾನು ತೋರಿಸಿದ್ದೆ ಅಲ್ಲ ಮುಂಚೆ, ಇದು ಇಡೀ ಹೇರ್ ಕಟ್ಟಿಂಗ್ ಟೂಲ್ ನಾನು ತರಿಸಿದ್ದೆ. ಸೊ ಇದರಲ್ಲೇ ಮಾಡುವ ಅಂತೇಳಿ. ಈಗಂತೂ ಶಾಲೆ ಸಹ ಇಲ್ಲ, ಸ್ವಲ್ಪ ಶೇಪ್ ಔಟ್ ಆದ್ರೆ ಚಿಂತಿಲ್ಲ, ಮನೆಯಲ್ಲೇ ಇರ್ತಾಳಲ್ಲ ಅಂತೇಳಿ ತೋರಿಸ್ತೇನೆ ನಾನು. ಇದು ಟೂಲ್ ಒಳಗೆ ಎಂತೆಲ್ಲ ಉಂಟು ತೋರಿಸ್ತೇನೆ. ಟೂಲ್ ಇದು ಕಂಪ್ಲೀಟ್ಲಿ ಒಂದು ಸೆಟ್ ಬರೋದಾಯ್ತಾ. ಇದು ಅಮೆಝಾನಿಂದ ತರಿಸಿದ್ದು, ಯಾವ ರೀತಿಯ ಪ್ರಮೋಷನ್ ಅಲ್ಲ, ಇದು ಆನ್ಲೈನ್ ಸಿಗ್ತದೆ ಹೀಗೆ ಟೂಲ್. ಇದಕ್ಕಿಂತ ಬೆಟರ್ ಸಹ ಸಿಗ್ತದೆ, ಇದಕ್ಕಿಂತ ಕಮ್ಮಿ ಸಹ ಸಿಗ್ತದೆ. ಇದಕ್ಕೆ ಸಾಧಾರಣ 50 ದಿರಮ್ ಕೊಟ್ಟಿದ್ದೇನೆ ನಾನು. ಇದರಲ್ಲಿ ಒಂದು 2 ಬೇರೆ ಟೈಪ್ದು ಕತ್ತಿರಿ ಬರ್ತದೆ. ಅದರಲ್ಲಿ ಹೇಗೆ ಕಟ್ಟಿಂಗ್ ಆಗ್ತದೆ ನನಗೆ ಸಹ ಗೊತ್ತಿಲ್ಲ, ನಾನು ಸಹ ಕಲಿಯೋದಷ್ಟೇ. ಒಂದು ಹೀಗೆ ಮತ್ತು ಇನ್ನೊಂದು ಸ್ವಲ್ಪ ಜಿಗ್ಜಾಗ್ ಬಂದು
ಲೈಕ್ ಅದ ಕಟ್ಟಿಂಗ್ ಮಾಡ್ಬೋದು ನೋಡಿ, ಹೀಗೆ ಜಿಗ್ಝ್ಯಾಗ್ ಬಂದದ್ದು ಸಹ. 2 ರೀತಿಯ ಕತ್ತೇರಿ ಮತ್ತು ಒಂದು ಬಾಚನ್ಗೆ, ಮತ್ತು ಕಟ್ ಮಾಡುವಾಗ ಕ್ಲಿಪ್ ಹೀಗೆ ಹಾಕಲಿಕ್ಕೆ ಸೈಡಿಗೆ ಎಲ್ಲೆಲ್ಲಿ ಕಟ್ ಮಾಡೋದು ಬೇಡ ಅಂತೇಳಿ ಕ್ಲಿಪ್ ಹಾಕಲಿಕ್ಕೆ 2 ಕ್ಲಿಪ್, ಮತ್ತು ಎಲ್ಲ ಆದ ಮೇಲೆ ಚಂದ ಮಾಡಿ ಕ್ಲೀನ್ ಮಾಡಲಿಕ್ಕೆ ಒಂದು ಟವಲ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಒರೆಸಿ ಒಳಗಿಟ್ಟರೆ ಆಯಿತು. ಸೊ ಇದರಲ್ಲಿ ಇವತ್ತು ಕಿಯಾರದ್ದು ಹೇರ್ ಕಟ್ ಮಾಡಲಿಕ್ಕೆ. ಅದರಲ್ಲಿ ಹೇರ್ ಕಟ್ಟಿಗೆಲ್ಲ ಮಿನಿಮಮ್ ಅಂದರೆ ಚಿಕ್ಕ ಪಾರ್ಲರ್ ಹೋದರೆ ಚಿಕ್ಕ ಅಮೌಂಟ್, ದೊಡ್ಡ ಪಾರ್ಲರ್ ಹೋದರೆ ದೊಡ್ಡ ಅಮೌಂಟ್. ಸೊ ಚಿಕ್ಕ ಪಾರ್ಲರ್ ಇಲ್ಲಿ ನಮ್ಮ ಮನೆ ಹತ್ರ ಉಂಟು, ಅಲ್ಲಿ ನಾರ್ಮಲ್ ಹೇರ್ ಕಟ್ ಅಂದರೆ ಸ್ವಲ್ಪ ಅವಳಿಗೆ ಎದುರು ಕಟ್ ಮತ್ತು ಹಿಂದೆ ಕಟ್ಟಿಗೆ 30 ದಿರಂ ತಗೊಳ್ತಾರೆ. ಸ್ವಲ್ಪ ಡಿಫಿಕಲ್ಟ್ ಹೇರ್ ಕಟ್ ಅಂದರೆ ಸ್ಟೆಪ್ ಕಟ್, ಲೇಯರ್ ಕಟ್ ಅದಕ್ಕೆಲ್ಲ 50. ಮತ್ತು ಇನ್ನೂ ಸಹ ಡಿಫಿಕಲ್ಟ್ ಆದರೆ ಇನ್ನೂ ಸಹ ಡಿಫಿಕಲ್ಟ್ ಅಮೌಂಟ್ ಅಂದರೆ 80 ದಿರಂವರೆಗೆ ಆಗ್ತದೆ. ಅದೇ ದೊಡ್ಡ ಪಾರ್ಲರ್ ಆದರೆ 100ಇಂದಲೇ ಸ್ಟಾರ್ಟ್ ಮಾಡ್ತಾರೆ ಅವರು ಹಾಗೆ. ಸೊ ಪಾರ್ಲರ್ ದೊಡ್ಡಾಗುವಷ್ಟು ಅಮೌಂಟ್ ಸಹ ಜಾಸ್ತಿ, ಅದು ಊರಲ್ಲಿ ಸಹ ಹಾಗೆ ಅಲ್ಲ. ಫಸ್ಟಾಗಿ ಇವಳ ಬಟ್ಟೆ ಹಾಗೂ ನನ್ನ ಬಟ್ಟೆ ಚೇಂಜ್ ಮಾಡಿಬಿಟ್ಟೆ. ಇನ್ನು ಕೂದಲು ಕಟ್ ಮಾಡೋಗಂತೂ ಎಲ್ಲ ಆಚೆ ಈಚೆ ಚಲ್ಲ ಪಿಲ್ಲಿ ಆಗ್ತದೆ ಬಟ್ಟೆ. ಹೆಚ್ಚೇನು ಕಟ್ ಮಾಡಲಿಕ್ಕಿಲ್ಲ, ಕಣ್ಣತ್ರ ಬೀಳುವ ಕೂದಲು ಸ್ವಲ್ಪ ಕಟ್ ಮಾಡೋದು ಅಷ್ಟೇ, ಎದುರು ಖಾಲಿ ಕಟ್ ಮಾಡೋದು, ಹಿಂದೆ ಕಟ್ ಮಾಡೋದಿಲ್ಲ ನಾನು. ಕಣ್ಣು ಮುಚ್ಚು, ಕಣ್ಣು ಮುಚ್ಚು, ಶೇಕ್ ಮಾಡಬೇಡ. ಇಲ್ಲೂ ಶೇಕ್ ಮಾಡಬೇಡ, ಕಣ್ಣು ಮುಚ್ಚು ನೀನು, ಕಣ್ಣು ಮುಚ್ಚು. ಈ ಒಂದು ಸ್ಯಾಂಟಾ ಕ್ಲಾಸ್ ಅನ್ನು ಆನ್ ಮಾಡಿ ಹೋಗಿದ್ದಾಳೆ. ಇಷ್ಟು ಸಾಕು. ಈಚೆ ನೋಡು ಮಗ, ಈಚೆ ನೋಡು. ಬರ್ದು ಹೇರ್ ಕಟ್ ಆಯಿತು ನೋಡಿ, ನಾನೇ ಕಟ್ ಮಾಡಿದ್ದೆ ಎದುರು. ಹೇರ್ ಕಟ್ ಮಾಡಿ ಸ್ನಾನ ಮಾಡಿ ದೋಸೆ ತಿಂತಾ ಉಂಟು ಕಸ್ಟಮರ್. ಹೋಗು ಮಗ, ಚಂದ ಕಾಣ್ತದಲ್ಲ, ನೀಟಾಗಿದೆ. ಹೇಗೆ ಆಗಿದೆ ಕಮೆಂಟ್ ಮೂಲಕ ಹೇಳಿ. ಸಾಕು ತಾವು ದೋಸೆ ತಿನ್ನುವುದು ಮುಂದುವರಿಸ್ಬೋದು. ಯಾರು ಅವನ ಹೆಸರೆಂತ? ಕೊಕ್ಕೋ ಕರಿ ನೋಡಿ ಹೇಗೆ ಕೇಳ್ತದೆ ನೋಡಿ. ನಮಗೆ ಕಲಿಲಿಕ್ಕೆ ತುಂಬ ಉಂಟಲ್ಲ ಕಿಯಾ ಇವನಿಂದ. ಇವನನ್ನು ಕರೆಯುವಾಗ ಹೀಗೆ ಬರ್ತಾನೆ ನೋಡಿ. ನಿನ್ನನ್ನು 100 ಸತಿ ಕರೆದ್ರೆ ಒಮ್ಮೆ ಬರ್ತಿ. ಬಿಫೋರ್ ನಂಬರ್ಸ್ ಬರಿ ಮತ್ತು ಬಿಟ್ವೀನ್ ನಂಬರ್ಸ್. ಓಕೆ, ಬಿಟ್ವೀನ್ ನಂಬರ್ಸ್ ನಾನು ಕೊಡ್ತೇನೆ, ನೀಟ್ಲಿ ಬರಿಬೇಕು. ಫಸ್ಟ್ ಥಿಂಕ್ ಮಾಡು, ಒಟ್ಟಾರೆ ಬರೆಯೋದಲ್ಲ ಮನಸ್ಸು ಬಂದಾಗೆ. ಬಿಫೋರ್ 25 ಅಂತ? ಬಿಫೋರ್ 25 24. ಈಗ ಬಿಟ್ವೀನ್ ನಂಬರ್ಸ್ ಏನು ಶಬ್ದ? ನೀರು ಕುಡಿ. 4 5 6 7 8 9 10. 10 is there. 11 12 13 14 15 16 17. ಓಕೆ, ಎಲ್ಲ ಬಿಟ್ವೀನ್ ನಂಬರ್ಸ್ ಬರೀಲಿಕ್ಕೆ. ಓಕೆ, ಇದು ಬಿಫೋರ್ ನಂಬರ್ಸ್ ಕೇಳಿತಾ? ಮತ್ತು ನೆಕ್ಸ್ಟ್ ನಾನು ನೆಕ್ಸ್ಟ್ ಒಂದು ನಂಬರ್ ಬರಿತೇನೆ, ಅದಕ್ಕೆ ತಕ್ಕ ನೀನು ಡಾಟ್ಸ್ ಮಾಡಬೇಕು. ಓಕೆ, ಈಗ 4 ಬರೆದ್ರೆ 4 ಡಾಟ್ಸ್ ಮಾಡಬೇಕು. ಓಕೆ, ದೊಡ್ಡ ನಂಬರ್ ಕೊಡುವ, ಆಗ ತುಂಬ ಹೊತ್ತು ಆಗ್ತದೆ ಬರೀಲಿಕ್ಕೆ. ಕೂದಲು ಸ್ವಲ್ಪ ಹಿಂದೆ ಮಾಡಬಹುದಾ? ಹೌದು, ಕಟ್ಟಿ ಬಿಡುವ. ಈಗ ಅಷ್ಟು ನಂಬರ್ಸ್ ಎಲ್ಲ ಫಿನಿಶ್ ಮಾಡಬೇಕು. ಓಕೆ, 6 8 2 9. ಓಕೆ, ಕ್ರೇಯಾನ್ಸ್ ಅಲ್ಲಿ ಮಾಡು, ಸ್ಕೆಚ್ ಪೆನ್ ಅಲ್ಲಿ ಮಾಡಬೇಡ. ಸ್ಕೆಚ್ ಪೆನ್ ಅಲ್ಲಿ ಮಾಡಿದರೆ ನೋಡು ಎಷ್ಟು ಲಾಸ್ ನೋಡಿ. ಇದು 2 ಪೇಜ್ ಹೋಯ್ತು ಡಮಾರ್. ಸ್ಕೆಚ್ ಪೆನ್ ಅಲ್ಲಿ ಮಾಡಬೇಡ, ಸ್ಕೆಚ್ ಪೆನ್ ಖಾಲಿ ಸ್ಕೆಚ್ ಮಾಡಲಿಕ್ಕೆ. ಕ್ರೇಯಾನ್ಸ್ 1 2 ಆದ ಮೇಲೆ 3, ಅದೆಲ್ಲರಿಗೆ ಗೊತ್ತುಂಟು. ಇದು ತಪ್ಪು ಮಾಡಿದ್ದೆ, ರಾಂಗ್. ಇವತ್ತೆಲ್ಲ ಫುಲ್ ಕರೆಕ್ಟ್ ಮಾಡಬೇಕು. ಓಕೆ, ಬೇಗ 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 ಫಿನಿಶ್ ಮಾಡಿ ಹೋಗು. ಇರಲಿಕ್ಕೆಲ್ಲ ಬರೆಯುವಾಗ. ಓಕೆ, ನಾನು ಎಡಿಟ್ ಮಾಡ್ತೇನೆ ಅಷ್ಟವರೆಗೆ. ಎಲ್ಲ ಕರೆಕ್ಟ್ ನೋಡಬೇಕಾಗ್ತದೆ. 25 ಮುಂಚೆ ಅಂತ ಕಿಯಾರ? ವಾಟ್ ಕಮ್ಸ್ ಬಿಫೋರ್ 25? 20. ಮತ್ತು ಇಲ್ಲೇನು? ಇದು ರಾಂಗ್ ಆಯಿತು, ಇಲ್ಲಿ ಕೊಡು. ಓಕೆ, ಇದು ರಾಂಗ್, ಇದೆಲ್ಲ ಕರೆಕ್ಟ್. 23 ಮುಂಚೆ ಅಂತ? 21. 23 ಮುಂಚೆ ಮಗ. 22.
ಇದೇನು ಉಲ್ಟಾ? 10 ಮುಂಚೆ 90ನಾ? 10 ಮುಂಚೆ 9. 11, 12, 17, 18, 21, 22, 18, 19 ಇದೆಲ್ಲ ಕರೆಕ್ಟ್. ಓಕೆ, ನೀಟ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡು ಬರಿಬೇಕು, ಅಮಸ್ಸರ ಮಾಡಲಿಕ್ಕಿಲ್ಲ. 89, 20, 21, 22, 1, 2, 3, 4, 5, 6, 7, 4, 5, 6, 7, 8, 9, 10 ಇದು ಕರೆಕ್ಟ್. ವೇಟ್ ಎಲ್ಲಿ ಇದಕ್ಕೆ ಹೋಗ್ಲಿಕ್ಕುಂಟ ಜಾತ್ರೆಗೆ? 2, 3, 4, 5, 6 ಇದು ಕರೆಕ್ಟ್. 1, 2, 3, 4, 5, 6, 7, 8 2 ಕರೆಕ್ಟ್. 6, 7, 9 ಕರೆಕ್ಟ್. ಈಗ ಸ್ವಲ್ಪ ಕಲರಿಂಗ್ ಮಾಡು. ಓಕೆ, ವೆರಿ ಗುಡ್. ಈಗ ಮನೆಯಲ್ಲಿ ಕೈದಿಗಳಾಗಿ ಕೂತೇ ಸಾಕಾಯ್ತು, ಎಂತ ಕಂಟೆಂಟ್ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಸಹ ಡೇಂಜರ್. ಹೋಗ್ತಿದ್ದಾರೆ ಜನರು, ತಿರುಗುವವರು ತಿರುಗ್ತಾ ಇದ್ದಾರೆ. ಆದರೆ ಯಾಕೆ ಅಲ್ಲ, ರಿಸ್ಕ್ ಯಾಕೆ ತಗೊಳ್ಳೋದು? ನಾವೇ ಯಾಕೆ ರಿಸ್ಕನ್ನು ನೋಡಿಕೊಂಡು ಹೋಗುದು ರಸ್ಕ್ ತಿನ್ನುವಾಗೆ? ಸೊ ಬೇಡ ಅಂತೇಳಿ ನಾವು ಸೇಫ್ಟಿಗೋಸ್ಕರ ಮನೆಯಲ್ಲೇ ಇದ್ದೇವೆ. ತುಂಬ ಕಡೆ ಫ್ರೀ ಎಲ್ಲ ಮಾಡಿದ್ದಾರೆ ಆಯಿತಾ ಇಲ್ಲಿ. ಅಂದರೆ ದುಬೈ ಮಿರಾಕಲ್ ಗಾರ್ಡನ್ ಅದೆಲ್ಲ ಫ್ರೀ ಮಾಡಿದ್ದಾರೆ ಈಗ. ಇಲ್ಲದೆ 60 ದಿರಮ್ ಎಂಟ್ರಿ ಚಾರ್ಜಸ್, ಈಗ ಫ್ರೀ ಮಾಡಿದ್ದಾರೆ. ದೊಡ್ಡ ಕ್ಯೂ, ಅದಕ್ಕೆ ಸಹ ಒಳಗೆ ಹೋಗ್ಲಿಕ್ಕೆಲ್ಲ ಕ್ಯೂ. ಯಾಕಂದರೆ ಫ್ರೀ ಇದ್ದ ಕೂಡಲೇ ತುಂಬ ಜನರು ಬರ್ತಾರಲ್ಲ. ಹೊರಗೆ ಹೋಗುವವರು, ಹೋಗದವರು ಅದೇ ಚಿಂತಿಲ್ಲ, ಹೋಗ್ತಾ ಇರುವವರು ಸಡನ್ ಮನೆಯಲ್ಲಿ ಕೂತ್ರೆ ಹುಚ್ಚಿಡಿತದೆ. ಹಾಗೆ ಆಗಿದೆ. ಅಂದರೆ ತಿನ್ನುವುದು ಮನೆಯಲ್ಲೇ ಇರುವುದು, ಇಲ್ಲದೆ ನಾವು ಹೊರಗೆ ತಿರುಗುವವರಲ್ಲ. ಈಗ ಮನೆಯಲ್ಲಿ ಕೂತೇ ಸಾಕಾಗಿದೆ. ನಮ್ಮ ಲೈಫಲ್ಲಿ ಎಂಥ ಸಹ ಸಿಚುವೇಶನ್ ಇರಲಿ, ಎಷ್ಟು ಸಹ ಕಷ್ಟ ಇರಲಿ, ಯಾವತ್ತು ದೇವರಿಗೆ ಒಂದು ಥ್ಯಾಂಕ್ಫುಲ್ ಆಗಿರ್ಬೇಕಲ್ಲ. ನಮಗೆ ಹೊರಗೆ ತಿರುಗುವ ಟೈಮಲ್ಲಿ ಸಹ ನಾವು ಒಳ್ಳೆ ಎಂಜಾಯ್ ಮಾಡಿದೆವು. ಈಗ ಮನೆಯಲ್ಲಿ ಸಹ ಸೇಫ್ಟಿಗೋಸ್ಕರ ಮನೇಲಿ ಕೂತ್ಕೊಳ್ಳೋದಲ್ಲ, ಥ್ಯಾಂಕ್ಫುಲ್ ಆಗಿ ಇರಬೇಕು. ಈಗ ಸೇಫ್ ಇದ್ದೇವಲ್ಲ, ಅದು ಇಂಪಾರ್ಟೆಂಟ್. ಇದಕ್ಕಿಂತ ಜಾಸ್ತಿ ತಿರುಗುವುದು ಅದೆಲ್ಲ ಮತ್ತೆ ಮಾಡ್ಬೋದು, ಬದುಕಿ ಉಳಿದ್ರೆ ಮತ್ತೆ ಸಹ ಮಾಡ್ಬೋದು. ಫಸ್ಟ್ ಮೇನ್ ಕನ್ಸರ್ನ್ ಎಂತ ಅಂದರೆ ಸೇಫ್ಟಿಯಾಗಿರೋದು. ಸೊ ಇಲ್ಲಿದ್ದು ಅವರು ಎಂತ ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಸೇಫ್ಟಿ ಮೇನ್. ಮನೆಯಲ್ಲಿ ಕೂತ್ರೆ ಎಂಥ ರಗಳೇ ಇಲ್ಲ. ಮನೆಯಲ್ಲಿ ಕೂತ್ರೆ ಸಹ ಆಗುದಿದ್ರೆ ಆಗ್ತದೆ, ಎಲ್ಲಿ ಹಣೆ ಬರದಲ್ಲಿ ಬರೆದಿದ್ದೇ ಆಗ್ತದೆ. ಕೆಲವರು ಗಾಡಿ ಬಿಡುವುದು ಬೇಡ, ಸೇಫ್ ಇಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಸಹ ಸತ್ತವರಿದ್ದಾರೆ, ಅವರ ಮಿಸ್ಟೇಕ್ ಇಲ್ಲದೆ. ಸೊ ನಮ್ಮ ದಿನ ಎಲ್ಲಿ ಬರ್ದಿದೆ ಗೊತ್ತಿಲ್ಲ, ಆದರೆ ಸೇಫ್ಟಿಯಾಗಿರೋದು ನಮ್ಮ ಕರ್ತವ್ಯ. ಈಗ ಹೀಗೆ ಒಂದು ರೌಂಡ್ ಹೋಗುವ ಅಂತೇಳಿ ಗಂಡ ಹೇಳಿದರು. ಹೆಚ್ಚು ಹೊರಗೆ ಏನಲ್ಲ, ಇಲ್ಲಿ ಅಜ್ಮಾನಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ರೌಂಡ್ ಹೋಗಿ ನೋಡುವ ಹೊರಗಿನ ಪರಿಸ್ಥಿತಿ ಹೇಗೆ ಉಂಟು ಅಂತೇಳಿ. ನಾವು ಆಲ್ಮೋಸ್ಟ್ ದುಬೈಯಿಂದ 35 ಕಿಲೋಮೀಟರ್ಸ್ ಈಚೆ ಇದ್ದೇವೆ. ಸೊ ನಮ್ಮ ಆಚೆ ಎಲ್ಲ ಹೆಚ್ಚು ಏನು ಪ್ರಾಬ್ಲಮ್ ಆಗಲಿಲ್ಲ. ನೋಡುವ, ಒಂದು ರೌಂಡ್ ಹೋಗಿ ನಾನು ನಿಮಗೆ ಸಹ ತೋರಿಸ್ತೇನೆ ಈಗಿನ ಹೊರಗೆ ಜನರಿದ್ದಾರಾ ಇಲ್ಲವಾ, ಅಂಗಡಿ ಓಪನ್ ಉಂಟಾ ಇಲ್ಲವಾ, ಹೋಗಿ ನೋಡುವ. ಇಲ್ಲಿ ಅಂತೂ ಎಲ್ಲ ಅಂಗಡಿ ಓಪನ್ ಉಂಟು. ಮೀನಿನ ಮಾರ್ಕೆಟ್ ಇರಲಿ, ನಾರ್ಮಲ್ ಗ್ರಾಸರಿ ಅಂಗಡಿ ಇರಲಿ, ಚಪ್ಪಲ್ದ ಅಂಗಡಿ ಇರಲಿ, ಬಟ್ಟೆ ಅಂಗಡಿ ಇರಲಿ, ಶಾಪಿಂಗ್ ಸೆಂಟರ್ ಇರಲಿ, ಎಲ್ಲ ಓಪನ್ ಉಂಟು. ಹೋಗುವವರು ಹೋಗ್ತಾ ಇದ್ದಾರೆ. ಹೊರಗೆಲ್ಲ ನೋಡಿದ್ರಲ್ಲ, ಎಲ್ಲ ನಾರ್ಮಲೈಸ್ ಉಂಟು. ಅಷ್ಟೇನು ಇಲ್ಲಿ ನಮಗೆ ಎಫೆಕ್ಟ್ ಆಗಿಲ್ಲ. ಅಂಗಡಿ ಕ್ಲೋಸ್ ಆಗಿದೆ ಹಾಗೇನೇ ಇಲ್ಲ. ಸೂಪರ್ ಮಾರ್ಕೆಟ್ಸ್ ಎಲ್ಲ ಓಪನ್ ಉಂಟು. ಬಟ್ಟೆದ ಅಂಗಡಿ, ಚಪ್ಪಲ್ದ ಅಂಗಡಿ, ಶಾಪಿಂಗ್ ಸೆಂಟರ್ಸ್ ಎಲ್ಲ ಓಪನ್ ಉಂಟು. ಸೊ ಈಗ ರೋಡಲ್ಲಿ ಸಹ ನೋಡಿದ್ರಿ, ತುಂಬ ಜನರಿದ್ದಾರೆ. ನಾರ್ಮಲೈಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಂತರೆ ಒಳ್ಳೆಯದು ಅಷ್ಟೇ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಫಸ್ಟ್ ನಾನು ಹೆಸರು ಹೇಳ್ತೇನೆ, ಆನಂತರ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ವಿಶ್ ಮಾಡ್ತಾಳೆ. ಆಸ್ಟನ್ನ 11th ಬರ್ಡೇ 20th ಹ್ಯಾಪಿ ಬರ್ಡೇ ಆಸ್ಟನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಎಮಿಲಿಯಾ ಡಿಸೋಜರ್ ಅವರ 62 years ಬರ್ಡೇ 18th ಹ್ಯಾಪಿ ಬರ್ಡೇ ಎಮಿಲಿಯಾರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ರೆನಾಲ್ಡ್ನ ಬರ್ಡೇ 17th March ಹ್ಯಾಪಿ ಬರ್ಡೇ ರೆನಾಲ್ಡ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಸನ್ಮಯ್ ಹಾಗೂ ಲಕ್ಷ್ನ ಬರ್ಡೇ 8 years ಹಾಗೂ 5 years ಬರ್ಡೇ ಇವತ್ತು ಅವರ ಬರ್ಡೇ. ಹ್ಯಾಪಿ ಬರ್ಡೇ ಸನ್ಮಯ್ ಅಂಡ್ ಲಕ್ಷ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡಮ್ಮ, ಗಾನಕ್ಕೆ ಹೋಗಿಲಿ. ಸ್ವರ ಸರಿ ಮಾಡ್ತಿದ್ದಾಳೆ. Happy birthday to you, happy birthday to you, happy birthday, happy birthday, happy birthday to you. ಹ್ಯಾಪಿ ಬರ್ಡೇ ಎಲ್ಲರಿಗೆ ಸಹ, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಒಂದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೇ.